ವಿಜೇಂದ್ರ ಸ್ಪಷ್ಟನೆ ಕೊಟ್ಟು ಇನ್ನು ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸದನದ ವಕ್ಫ್ ಹಗರಣದ ಬಗ್ಗೆ ಪತ್ರ ಬರೆಯಲಾಗಿದೆ. ಆರ್ಎಸ್ಎಸ್ ಮುಕುಂದ್ ಮೋದಿ ಅಮಿತ್ ಶಾಗೆ ಪತ್ರ ಬರೆಯಲಾಗಿದೆ. ಬಿಜೆಪಿ ಅವಧಿಯಲ್ಲಿನೇ ನೇಮಕವಾಗಿದ್ದಂತ ಮಾಣಿಪ್ಪಾಡಿ ಇದು ನನ್ನ ಆರೋಪ ಅಲ್ಲ, ಮಾಣಿಪ್ಪಾಡಿ ಅವರ ಆರೋಪ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿದ್ರು ಬಿಜೆಪಿ ಅವಧಿಯಲ್ಲಿ ಮಾಣಿಪ್ಪಾಡಿ ವಿಜೇಂದ್ರ ಹೆಸರನ್ನಷ್ಟೇ ಹೇಳಿದ್ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಒಂದ್ ನಿಮಿಷ ಸರ್, ನಮ್ಮ ಹೆಸರು ಉಲ್ಲೇಖಿಸಿದೆ ಸರ್, ಬೇಜವಾಬ್ದಾರಿ ಸರ್ ಅಂದ್ರೆ ಗೌರ್ಮೆಂಟ್ ಇಸ್ ಲೈಂಗ್ ಅಂತ ಸುಳ್ಳು ಹೇಳ್ತಾ ಇದೆ, ಅದು ಸುಮ್ಮನೆ ಬಿಟ್ಬಿಡೋದು. ನಾವು ಅರ್ಥ ಮಾಡಿದ ನಮ್ಮ ಈಗೋ ಪ್ರಾಬ್ಲಮ್ ನೀವೊಂದು ಮಾತಾಡ್ತೀರಿ, ಮಾತಾಡುವಾಗ ಅಮಿತ್ ಶಾ ಅವರಿಗೆ ಬರ್ದಿದ್ದಾರೆ, ಆರ್ಎಸ್ಎಸ್ ಮುಕುಂದ್ ಅವರಿಗೆ ಬರ್ದಿದ್ದಾರೆ. ಅವಾಗ ಯಾಕೆ ಸಿಬಿಐ ಕೊಟ್ಟಿಲ್ಲ ನೀವು? ಪ್ರೈಮ್ ಮಿನಿಸ್ಟರ್ ಬಂದಾಗ ಸಿಬಿಐ ಕೊಟ್ಟಿಲ್ಲ ನೀವು? ಈಗೆಲ್ಲ ನಾವೇ ಇರ್ಬೇಕು ಹಗರಣದಲ್ಲಿ. ಇವ್ರು ಆಫರ್ ಮಾಡಿದ್ರು, ನಾವ್ ಹೇಳ್ತಾ ಇಲ್ಲ. ಅನ್ವರ್ ಮಾಣಿಪ್ಪಾಡಿ ಯಾರು? ಮೈನಾರಿಟಿ ಕಮಿಷನ್ ಅಪಾಯಿಂಟೆಡ್ ಬೈ ಬಿಜೆಪಿ. ಬಿಜೆಪಿ ಇದು ನಾವೇನ್ ಪಬ್ಲಿಕ್ ಡೊಮೇನ್ ಮಾಡಿ ಇಲ್ಲ, ನಾನು ಅಲರ್ಜ್ ಮಾಡಿಲ್ಲ ಸ್ವಾಮಿ. ಬಿಜೆಪಿ ಅಲರ್ಜ್ ಮಾಡಿರೋದು. ಹಗರಣಗಳ ಸರಮಾಲೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ತಮ್ಮ ಕುಟುಂಬವತ್ತು ಮೂಢ ಹಗರಣದಲ್ಲಿ ಒಂದ್ ನಿಮಿಷ ಮಾನ್ಯ, ನಾನು ಈಡಾಗಿಲ್ಲ ಮನೆ ಸಭಾಧ್ಯಕ್ಷೀಯ ಭಾಷಣ ಬೇರೆ ರಾಜಕೀಯ ಭಾಷಣ ಮಾಡುವುದಾದ್ರೆ ಮತ್ತೆ ಚರ್ಚೆಗೆ ಬೇರೆ ಬೇರೆ ಆರೋಪ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.